ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ವಿವೇಕ್ ಅವ್ರ ಅಜ್ಜಿ ತಾತ ಬಂದು ಮಾತಾಡ್ತಿದ್ದಂಗೆ ಅಷ್ಟಕ್ಕೂ ಮಕ್ಕಳು ಈ ರೀತಿ ತಪ್ಪು ಮಾಡ್ಕೊಂಡ್ಬಿಟ್ಟಿದಾರಮ್ಮ, ನಾವೇನು ಮಾಡೋದಿಕ್ಕಾಗಲ್ಲ, ಅದಕ್ಕೆ ಒಂದು ಸಂಶಯ ಹುಡ್ಕೊಂಡು ಒಂದು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ, ಏನಮ್ಮ ಅದು ಅಂತ ಕೇಳ್ತಾ ಇರ್ತಾರೆ ಕಾಂತಲಕ್ಷ್ಮಿಯವರು. ಅಷ್ಟಕ್ಕೂ ಇನ್ನ ಮೋನಿಕನ್ನ ನಮ್ಮನೆ ಸೊಸೆಯಾಗೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಿದೀವಿ ಅಂತ ಹೇಳ್ತಾ ಇರ್ತಾರೆ. ಏನ್ ಹೇಳ್ತಿದ್ದೀರಾ ಅಮ್ಮ, ನಿಜಾನಾ ಅಂತ ಕಾಂತಲಕ್ಷ್ಮಿಯವರು ಅವ್ರ ಯಜಮಾನ್ರು ಎಲ್ಲ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ನಮ್ಮ ತಾತ ಯಾವುದೇ ನಿರ್ಧಾರ ತಗೊಂಡ್ರು ಸರಿಯಾಗಿರೋ ನಿರ್ಧಾರನೇ ತಗೊಳ್ಳೋದು ಅಂತ ವಿವೇಕ್ ಸಹ ಹೇಳ್ತಾ ಇರ್ತಾನೆ. ಈಗ ಆಗೋಗಿರೋದೇನೋ ಆಗೋಯ್ತು ಬಿಡಿ ಆಂಟಿ, ಇನ್ನು ನಡಿಬೇಕಾಗಿರೋ ಕಾರ್ಯನ ಮುಂದುವರ್ಸೋಣ ಅಂತ ಹೇಳ್ತಿದ್ದಂಗೆ ಇನ್ನೇನ್ ಮಾಡಕ್ಕಾಗುತ್ತಮ್ಮ, ಇನ್ನು ಅಕ್ಕನ ಜೀವನ ಚೆನ್ನಾಗಿದ್ರೆ ನನಗೂ ಅಷ್ಟೇ ಸಾಕು ಅಂತ ಗೌರಿನೂ ಸಹ ಹೇಳ್ತಾ ಇರ್ತಾಳೆ. ಅಮ್ಮ ಗೌರಿ, ನಾವ್ ಹೇಗಿದ್ರು ಇನ್ನ ಸ್ವಲ್ಪ ದಿವಸದಲ್ಲೇ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಡೋಣ, ಇನ್ನ ನಿಮ್ಮ ಅಕ್ಕನ್ನ ನಮ್ಮನೆಗೆ ತಂದ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ತಿದ್ದಂಗೆ ಆಯ್ತು ಅಜ್ಜಿ ನಿಮ್ಮಿಷ್ಟ ಅಂತ ಹೇಳ್ತಾ ಸರಿ ಅಮ್ಮ ಆಯ್ತು ನಾವು ಹೊರಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಗೌರಿ, ಮೋನಿಕಾ ನೀನೇನು ವರಿ ಮಾಡ್ಕೋಬೇಡಮ್ಮ, ಅನಿಕೇತ್ ಜೊತೆನೆ ನಿನ್ನ ಮದುವೆ ಮಾಡಿಸ್ತೀವಿ, ನೀನ್ ಆ ಮನೆಗೆ ಸೊಸೆಯಾಗೆ ಬರ್ತೀಯ ಆಯ್ತಾ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಆರಾಮಾಗಿ ಇರೋದನ್ನ ಕಲಿ ಅಂತ ಅವ್ರ ಅಜ್ಜಿಯವರು ಮೋನಿಕನ್ಗೆ ಭರವಸೆ ಕೊಟ್ಟು ಹೊರಡ್ತಾ ಇರ್ತಾರೆ. ಆಗ ಸರಿ ಅಮ್ಮ ಬರ್ತೀನಿ ಅಂತ ಇನ್ನ ಗೌರಿ ಮತ್ತೆ ವಿವೇಕ್ ಅವ್ರ ಅಜ್ಜಿ ತಾತ 4 ಜನನು ಇನ್ನ ಮನೆಗೆ ಹಿಂತಿರುಗಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಅನಿಕೇತ್ ಮತ್ತೆ ಚಂಚಲ ಬೇಜಾರಾಗಿ ಕೂತಿದಾಗ ಆಗ ಅವ್ರ ಚಿಕ್ಕಣ್ಣ, ಎಂತ ಮಗನ್ನ ಹುಟ್ಟಿಸ್ಬಿಟ್ಟಿದ್ಯಾ ನೀನು, ಅವನಿಗೊಂಚೂರು ಸಂಸ್ಕಾರ ಅನ್ನೋದಿದ್ಯಾ, ಯಾಕಣ್ಣ ಆ ರೀತಿ ಮಾತಾಡ್ತಿದ್ಯಾ ಅಂತ ಚಂಚಲ ಅವ್ರು ಕೇಳ್ತಿದಂಗೆ, ಇನ್ನೇನು ಅವ್ನ್ ಮಾಡಿರೋ ಗನಂದಾರಿ ಕೆಲ್ಸ ಏನು, ಯಾವ್ದೇ ಆದ್ರೂ ಹೆಣ್ಣಿಗೆ ಒಂದ್ ಕೈ ಮುಗ್ದಿ ಬೇಡ್ಕೋಬೇಕು, ಇವ್ ನೋಡಿದ್ರೆ ಈ ರೀತಿ ತಪ್ಪು ಕೆಲಸ ಮಾಡ್ಬಿಟ್ಟು ಬಂದ್ ತಗ್ಲಾಕೊಂಡ್ ಕೂತಿದಾನಲ್ಲ, ಏನಂತ ಬೆಳೆಸಿದ್ಯೋ ಅದು ಬಾವಾ ಅದು ಬಾವಾ ಬೇಕಾಗಿರೋದು ಬುದ್ಧಿ ಬಾವಾ ಅಂತ ಆಶಾ ಹೇಳ್ಕೊ ಬರ್ತಾ ಇರುತ್ತೆ. ಯಾಕದ್ಗೆ ನೀನು ಆ ರೀತಿ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಿದಂಗೆ, ಇನ್ನೇನು ನೀನ್ ಬುದ್ಧಿ ಕಳ್ಸಿದ್ರೆ ತಾನೆ ಅವನು ಬುದ್ಧಿ ಕಲಿತಾನೆ, ನೀನೇ ಹೇಗೋಗ್ಬಿಟ್ರೆ ಅವನೇನ್ ಮಾಡ್ತಾನೆ ಹೇಳು ಅಂತ ಆಶಾ ಅವರು ಸಹ ಹೇಳ್ತಾ ಇರ್ತಾರೆ. ಈಗ ಏನು ಎಲ್ಲರೂ ಈಗ ನನ್ನ ಮಗನ್ನ ಈ ರೀತಿ ಮಾತಾಡ್ತಿದ್ದೀರಾ, ಮಾಡಿರೋ ಗನಂದರಿ ನೋಡೋ, ಈಗ ನೋಡು ಎಲ್ಲರ ಮುಂದೆ ಅಜೀಬ್ ಆಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ ಚಂಚಲ. ಈ ಕಡೆ ನೋಡಿದ್ರೆ ಇನ್ನ ಅಷ್ಟೊತ್ಗೆ ಅವರ ಅಮ್ಮ ಅಪ್ಪನೂ ಸಹ ಬರ್ತಾ ಇರ್ತಾರೆ. ಆಗ ಈಗ ಬಿಟ್ಟಾಕು ಚಂಚಲ, ಇದಕ್ಕೆಲ್ಲ ಒಂದು ನಿರ್ಧಾರ ತಗೊಂಡೇ ಬಂದಿದೀವಿ ಅಂತ ಹೇಳ್ತಾ ಇರ್ತಾರೆ. ಏನಮ್ಮ ತಗೊಂಡಿದ್ಯಾ ನಿರ್ಧಾರ ಅಂತದ್ದು ಅಂತ ಇನ್ನ ಚಂಚಲ ಮತ್ತೆ ಅನಿಕೇತ್ ಅವ್ರು ಹೇಳೋ ಉತ್ತರಕ್ಕೆ ಕಾಯ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅನಿಕೇತ್ಗೆ ಮತ್ತೆ ಮೋನಿಕಂಗೆ ಮದ್ವೆ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅವ್ರಮ್ಮ ಹೇಳಿದ ತಕ್ಷಣ ಅವರಿಬ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಏನಮ್ಮ ಹೇಳ್ತಿದ್ಯಾ, ನನಗೆ ಆ ಸಂಬಂಧ ಅನ್ನೋದೇ ನನಗಿಷ್ಟ ಇಲ್ಲ, ಅಷ್ಟಕ್ಕೂ ಅವಳೆಲ್ಲಿ ನನ್ ಮಗ ಎಲ್ಲಿ, ಇವನು ಈ ಮನೆ ವಾರಸ್ದಾರ ಇದ್ದಂಗೆ, ಅವಳು ಆ ಕಾಂತಲಕ್ಷ್ಮಿ ಮಗಳು, ಅವಳೆಲ್ಲಿದ್ದಾಳೆ, ನನ್ ಮಗ ಎಲ್ಲಿದ್ದಾನೆ, ನಿನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದ್ಯಾ ಅಮ್ಮ ಅಂತ ಹೇಳ್ತಿದಂಗೆ, ಅಷ್ಟಕ್ಕೂ ನಿನ್ ಮಗನ್ಗೆ ಬುದ್ಧಿ ಹೇಳ್ಕೊಡು ಫಸ್ಟು, ಯಾರ್ ಸವಸಕ್ ಹೋಗ್ಬೇಕು ಯಾರ್ ಸವರ್ಸಕ್ ಹೋಗ್ಬಾರ್ದು ಅಂತ, ನಿನ್ಗೆ ನಿಮ್ ಮಗನ್ಗೆ ಇಲ್ಲ ಅಂದ್ಮೇಲೆ ನಮ್ಗೇನ್ ಹೇಳ್ತಿದ್ಯಾ, ಸ್ವಲ್ಪ ಬಾಯ್ನ ಹದ್ಬಸ್ತಲ್ಲಿ ಇಟ್ಕೊಂಡ್ ಮಾತಾಡೋದ್ನ ಕಲಿ ಅಂತ ಹೇಳ್ತಾ ಇರ್ತಾರೆ ಅವ್ರಮ್ಮ. ಅಷ್ಟೊತ್ಗೆ ನಾವು ತಗೊಂಡಿರೋ ನಿರ್ಧಾರನೇ ಲಾಸ್ಟ್ ಅಂಡ್ ಫೈನಲ್, ಇನ್ನ ಮೋನಿಕಾ ಈ ಮನೆ ಸೊಸೆ ಆಗೇ ಆಗ್ತಾಳೆ ಅಂತ ಹೇಳ್ತಿದಂಗೆ, ನೋ ವೇ ನೋ ಚಾನ್ಸ್, ಆ ಮೋನಿಕಾ ನಮ್ ಮನೆಗೆ ಸೊಸೆ ಆಗ್ಲೇಬಾರ್ದು, ನಾನ್ ಹಾಗಕ್ಕೂ ಬಿಡಲ್ಲ, ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ ಚಂಚಲ ಇನ್ನ ಮೇಲಿಂದ ಸರಿತಾವ್ರು, ಸಾಕು ನಿಲ್ಸು ಚಂಚಲ, ನೀನ್ ಹೇಳ್ತಾ ಇರೋದು ನಿನ್ ಮಗ ಮಾಡಿರೋ ಗನಂದಾರಿ ಕೆಲ್ಸ ಇಲ್ಲ, ಯಾಕೆ ನೀನ್ ಈ ರೀತಿ ಹೇಳ್ತಿದ್ಯಾ, ಇವಾಗ ನಿನ್ ಮಗ ಗನಂದಾರಿ ಮಾಡಿರೋದ್ಕೆ ತಾನೆ ಆ ಹೆಣ್ಣಿನ ಜೀವನ ಹಾಳಾಗಿರೋದು, ಅಷ್ಟಕ್ಕೂ ನಿನಗ್ ಬುದ್ಧಿ ಅನ್ನೋದಿದ್ಯಾ ಅಂತ ಬೈತಿದಂಗೆ, ಈಗ ಎಲ್ಲಾರು ಬೈದಾಯ್ತು, ಈಗ ನೀವು ಬಯಕ್ ಬಂದಿದ್ದೀರಾ, ಎಲ್ಲಾರು ಈ ಒಗ್ಗಟ್ ಸೇರ್ಕೊಂಡು ನನ್ ಮಗನ್ನ ಬೀದಿಗೆ ತರಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಂಗೆ ಅಷ್ಟೊತ್ಗೆ, ಇನ್ನೇನು ನೀನೇ ನೀ ಮನೆಗೆ, ಅಷ್ಟಕ್ಕೂ ಮೋನಿಕಂಗೆ ನನ್ ಮಗ ಏನಾಗ್ತಾನೆ ಅನ್ಕೊಂಡಿದ್ದೀರಾ, ಅವನು ಅಣ್ಣನ್ ಸಮಾನ ಆಗ್ತಾನೆ ಅಂತವನಿಗೆ ಅವಳನ್ನ ಕೊಟ್ಟಿ ಮದ್ವೆ ಮಾಡ್ಬೇಕಾ, ಏನತ್ಗೆ ಮಾತಾಡ್ತಿದ್ದೀರಾ ನೀವು, ಅಯ್ಯೋ ಏನಂತ ಮಾತಾಡ್ತಿದ್ಯಾ ಅಂದ್ರೆ ನೀನೇ ನಿಮ್ ಮನೆಗೆ ಹೊಡ ಹುಟ್ಟಿರೋ ಮಗಳೇನಾ, ಅಲ್ಲ ತಾನೆ, ನಮ್ ಮಾವ
ನಮ್ಮ ಮಾವ ಅತ್ತೆ ಏನೋ ಕನಿಕರ ತೋರಿಸಿ ನಿನ್ನ ಇಲ್ಲಿ ಬೆಳೆಸಿದ್ದಾರೆ. ಆ ಒಂದು ಕೃತಜ್ಞತೆ ಇರಬೇಕು. ಅಲ್ಲಿಗೆ ಯಾವುದೇ ರೀತಿ ಸಂಬಂಧಗಳು ಬರಲ್ಲ. ಮೋನಿಕನ್ನ ನಿನ್ ಮಗನ್ಗೆ ಕೊಟ್ಟಿ ಮದುವೆ ಮಾಡ್ಬೇಕು ಅಂತ ಅತ್ತೆ ಮಾವ ಅನ್ಕೊಂಡಿದಾರ ಅಂದ್ಮೇಲೆ ಅದ್ ನಡೆಯುತ್ತೆ ಅಂತ ಹೇಳ್ತಿದಂಗೆ, ನೋಡ್ದಾ ನನ್ ಸೊಸೆಲಿ ಎಷ್ಟೋ ನೋವುಗಳಿದ್ರು ನೀನ್ ಈ ಮನೆಗೆ ಮಗಳು ಅನ್ನೋ ರೀತಿನೇ ನೋಡಿದ್ಲು. ಈಗ ನೀನ್ ಮಾತಾಡ್ತಾ ಇರೋ ರೀತಿಗೆ ಅವ್ರಿಗೆ ಎಷ್ಟು ಬೇಜಾರಾಗಿದೆ ನೋಡು ಅಂತ ಹೇಳ್ತಾ ಇರ್ತಾಳೆ. ಇನ್ನ ಇಲ್ವೇ ಇಲ್ಲ, ನನ್ ಮದ್ವೆ ಮಾಡ್ಸಕ್ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದೀನಿ. ವಿಚಾರ ಕೇಳಿಸ್ಕೊಂಡು ಗೌರಿಗೆ, ಅದೇಗ್ ಬಿಡೋದ್ಲ ನೀವು? ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ನನ್ ಅಕ್ಕನ ಜೀವನ ಹಾಳಾಗುತ್ತಾ? ಅಷ್ಟಕ್ಕೂ ನನ್ನ ಹತ್ರ ಪ್ರೂಫ್ ಸಮೇತ ಏನೇನಿದೆಯೋ ಎಲ್ಲ ಆಧಾರಗಳು ಇದೆ. ಏನು ಇಲ್ಲ, ಒಂದು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಅವರೇ ಬಂದು ಏನ್ ಮಾಡಿಸ್ಬೇಕೋ ಆ ಕಾರ್ಯನೆಲ್ಲ ಮಾಡಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಈಗ ಅದನ್ನ ಕೇಳಿಸ್ಕೊಂಡು ಅವರೆಲ್ಲರೂ ಸಹ ಹೆಚ್ಚು ಬಿದ್ಬಿಟ್ಟಿರ್ತಾರೆ. ಈಗ ಮನೆ ಮಂದಿಯವರೆಲ್ಲ ಅನ್ಕೊಂಡಂಗೆ ಮೋನಿಕಂಗೂ ಅನಿಕೇತ್ಗೂ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕಡೆ ಚಂಚಲಿಂಗೆ ಆ ಮದ್ವೆ ಬೇಡವಾಗಿರುತ್ತೆ. ಈಗ ಅವ್ರ ಮಾತಿಗೆ ಬೆಲೆ ಕೊಟ್ಟಿ ಮೋನಿಕಾ ಮತ್ತೆ ಅನಿಕೇತ್ನ ಮದ್ವೆ ಮಾಡಿಸ್ತಾಳ, ಅಥವಾ ಮತ್ತೆ ಗೌರಿ ಅನ್ಕೊಂಡಂಗೆ ಮತ್ತೆ ಪೊಲೀಸ್ ಅವ್ರನ್ನ ಅಲ್ಲಿ ಕರೆಸಿ ಅನ್ಯಾಯ ಮತ್ತೆ ನ್ಯಾಯ ಒದಗಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.